ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ರಣಕಣ ರಂಗೇರಿದೆ. ಎರಡು ಪಕ್ಷಗಳ ಘಟಾನುಘಟಿ ನಾಯಕರು ಕ್ಷೇತ್ರಕ್ಕೆ ಲಗ್ಗ ಇಟ್ಟು ಭರ್ಜರಿ ಮತಬೇಟೆ ಆರಂಭಿಸಿದ್ದಾರೆ. ಬಿಜೆಪಿಯ ಉಚ್ಚಾಟಿತ ಶಾಸಕ ಹಿಂದೂ ಫೈರ್ ಬ್ರಾಂಡ್ ಅಂತ ಕರಿತೀವಿ ಬಸನಗೌಡ ಪಾಟೀಲ್ ಅವರಿಗೆ ಈಗ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಜಿದ್ದಾಜಿದ್ದಿಗೆ ಕಾರಣವಾಯಿತು ಬಾಗಲಕೋಟೆ ರಣಕಣ. ಚರಂತಿ ಮಠ ಪರ ಯತ್ನಾಳ್ ಬಿರುಸಿನ ಪ್ರಚಾರ. ಮನೆ ಮನೆಗೆ ತೆರಳಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಬಿರುಸಿನ ಮತಯಾಚನೆ. ಬಿಜೆಪಿಯ ಸಾಲು ಸಾಲು ನಾಯಕರು ಒಗ್ಗಟ್ಟಿನ ಮಂತ್ರ ಜಪಿಸಿ ಹಳ್ಳಿ ಭಾಗಕ್ಕೆ ಲಗ್ಗೆ ಇಟ್ಟು ಬಿರುಸಿನ ಪ್ರಚಾರ. ಕಾಂಗ್ರೆಸ್ ಅಭ್ಯರ್ಥಿ ಪರವೂ ಜೋರಾದ ಮತ ಪ್ರಚಾರ. ಸಿಎಂ ಆದಿಯಾಗಿ ಸಚಿವರ ದಂಡೆ ಬಾಗಲಕೋಟೆಗೆ ಆಗಮಿಸಿ ಭರ್ಜರಿ ಮತ ಪ್ರಚಾರ. ಅಂದಹಾಗೆ ಎಲ್ಲಾ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ಉಪಚುನಾವಣಾ ರಣಕಣ. ಹೌದು, ಬಾಗಲಕೋಟೆ ಉಪಚುನಾವಣಾ ಕಣ ಎರಡು ಪಕ್ಷದ ನಾಯಕರಿಗೆ ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಈ ಹಿಂದೆ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಕೋಟೆ ನಾಡನ್ನ ಮರಳಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದಕ್ಕೆ ಕಾಂಗ್ರೆಸ್ ನಾಯಕರು ಶತಾಯಗತಾಯ ಶ್ರಮಿಸುತ್ತಿದ್ದಾರೆ. ಸಿಎಂ, ಡಿಸಿಎಂ ಹಾಗೂ ಅರ್ಧ ಕ್ಯಾಬಿನೆಟ್ ಸಚಿವರ ದಂಡೆ ಕ್ಷೇತ್ರಕ್ಕೆ ಆಗಮಿಸಿ ಬಿರುಸಿನ ಪ್ರಚಾರ ಮಾಡ್ತಾ ಇದೆ. ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಮತಯಾಚನೆ ಮಾಡುತ್ತಿದ್ದಾರೆ. ಸಚಿವರಾದ ರಾಮಲಿಂಗಾರೆಡ್ಡಿ, ಸಂತೋಷ್ ಲಾಡ್ ಆಗಮಿಸಿ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ರು. ಈ ವೇಳೆ ಮಾತನಾಡಿದ ಸಂತೋಷ್ ಲಾಡ್, ಸಿಎಂ ಅವರನ್ನ ಸಚಿನ್ ತೆಂಡೂಲ್ಕರ್, ಬ್ರಿಯಾನ್ ಲಾರಾ, ಡಾನ್ ಬ್ರಾಡ್ಮನ್ಗೆ ಹೋಲಿಸಿ 17 ಬಜೆಟ್ ಕೊಟ್ಟ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲತ್ತೆ ಅಂತ ಹೇಳಿದ್ರು. ಇದೇ ವೇಳೆ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇವತ್ತೇನು ಈ ದೇಶದ ಸಮಸ್ಯೆ ಇದೆ, ಇವತ್ತೇನು ಜನ ಗ್ಯಾಸ್ ಸಿಲಿಂಡರ್ ಹಿಡ್ಕೊಂಡು ರೋಡ್ ಅಲ್ಲಿ ನಿಂದಿರ್ತಾ ಇದ್ದಾರೆ, ಭಾರತ ಸರ್ಕಾರ ಯಾವ ರೀತಿ ತೊಂದರೆ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಇವತ್ತು ಓವರ್ ಆಲ್ 2014 ಇಸ್ವಿನಲ್ಲಿ 190 ಮಿಲಿಯನ್ ಮೆಟ್ರಿಕ್ ಟನ್ ನಮ್ದು ಕ್ರೂಡ್ ಆಯಿಲ್ ಇಂಪೋರ್ಟ್ ಇತ್ತು. ಅದ್ರ ಜೊತೆಗೆ 19 ಮಿಲಿಯನ್ ಮೆಟ್ರಿಕ್ ಟನ್ ನಮ್ದು LPG ಇಂಪೋರ್ಟ್ ಇತ್ತು. ನಮಗೆ ಬೇಕಾಗಿರ್ತಕ್ಕಂಥ ಡೊಮೆಸ್ಟಿಕ್ ರಿಕ್ವೈರ್ಮೆಂಟ್ ಅಷ್ಟಿತ್ತು. ಯಾವ ಪ್ರಧಾನಮಂತ್ರಿ ಮೋದಿ ಸಾಹೇಬ್ರ ಅಧಿಕಾರಕ್ಕೆ ಬಂದ ನಂತರ ಒಂದು ಲೀಟರ್ ಆಗಿರ್ಲಿ, ಒಂದು ಬ್ಯಾರಲ್ ಆಗಿರ್ಲಿ ಸ್ಟೋರೇಜ್ ಮಾಡತಕ್ಕಂತ ಕೆಪಾಸಿಟಿ ಈ ದೇಶದಲ್ಲಿ ಮಾಡಿಲ್ಲ. ಇನ್ನು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಇಡೀ ಬಿಜೆಪಿ ನಾಯಕರು ಒಗ್ಗಟ್ಟಾಗಿ ಬಿರುಸಿನ ಪ್ರಚಾರ ಕಾರ್ಯ ಆರಂಭ ಮಾಡಿದ್ದಾರೆ. ಚುನಾವಣಾ ಉಸ್ತುವಾರಿ ಹೊತ್ತ ಸಂಸದ ಗೋವಿಂದ ಕಾರಜೋಳ, ಪ್ರತಾಪ್ ಸಿಂಹ ಶ್ರೀರಾಮುಲು, ಮಾಜಿ ಸಿಎಂಗಳಾದ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಸೇರಿದ ಹಾಗೆ ಹಲವು ನಾಯಕರು ಒಗ್ಗಟ್ಟಿನ ಮಂತ್ರದ ಮೂಲಕ ಚರಂತಿಮಠ ಪರ ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ. ಬಾಗಲಕೋಟೆ ನಗರದ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಪ್ರಚಾರ ನಡೆಸಿ ಮನೆ ಮನೆಗೆ ತೆರಳಿ ಮತಯಾಚಿಸಿದ್ದಾರೆ. ಈ ವೇಳೆ ಮಾತನಾಡಿ, ಕಾಂಗ್ರೆಸ್ ನಾಯಕರು ಗ್ಯಾರಂಟಿ ಹೆಸರು ಹೇಳಿ ಬೆದರಿಕೆ ಹಾಕ್ತಿದ್ದಾರೆ. ಗ್ಯಾರಂಟಿಗಳು ಯಾರ ಮನೆಯಿಂದ ಕೊಡೋದಲ್ಲ. ಒಂದು ಬಾರಿ ಸರ್ಕಾರ ಗ್ಯಾರಂಟಿ ಘೋಷಿಸಿದ್ರೆ ಬಂದ್ ಮಾಡುವುದಕ್ಕೆ ಆಗೋದಿಲ್ಲ. ಸಿಎಂ ಈ ಚುನಾವಣೆಯನ್ನ ಎಷ್ಟು ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೋ ಗೊತ್ತಿಲ್ಲ. 2004ರಿಂದ 2014ರವರೆಗೆ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾಡಿದ ಅಭಿವೃದ್ಧಿ ಕಾರ್ಯ ನೋಡಿ ಜನ ಓಟ್ ಹಾಕ್ತಾರೆ. ನಮ್ಮ ಗೆಲುವು ನಿಶ್ಚಿತ ಅಂದ್ರು. ಇನ್ನು ಬಿಜೆಪಿಯ ಯಂಗ್ ಐಕಾನ್ ಪ್ರತಾಪ್ ಸಿಂಹ ಕ್ಷೇತ್ರದಲ್ಲಿ ಬೀಡುಬಿಟ್ಟು ಯುವ ಮತದಾರರನ್ನ ಸೆಳೆಯುವುದಕ್ಕೆ ಹಳ್ಳಿ ಭಾಗದಲ್ಲಿ ಭರ್ಜರಿ ಕ್ಯಾಂಪೇನ್ ಆರಂಭಿಸಿದ್ದಾರೆ. ವಿಶೇಷ ಅಂದ್ರೆ ಬಿಜೆಪಿಯಿಂದ ಉಚ್ಚಾಟನೆಯಾದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಆಗಮಿಸಿದ್ರು. ಪಂಚಮಸಾಲಿ ಮುಖಂಡರ ಸಭೆ ಕೂಡ ನಡೆಸಿದ್ದಾರೆ. ಸಭೆಯಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಚರಂತಿ ಮಠರು ಮತ್ತು ನಮ್ದು ವೈಯಕ್ತಿಕವಾಗಿ ಒಳ್ಳೆಯ ಸಂಬಂಧ ಇದೆ. ಅವರು ನಮ್ಮ ಕಷ್ಟ ಕಾಲದಲ್ಲಿ ನಮಗೇನೇ ತೊಂದರೆ ಆದಾಗ ಎಲ್ಲ ಆರ್ಥಿಕವಾಗಿ ಸಹಾಯ ಮಾಡ್ಯಾರೆ, ನೈತಿಕ ಬೆಂಬಲ ಕೊಟ್ಟಾರೆ. ಮತ್ತು ನಾವು ಒಂದು ಮನುಷ್ಯ ಅಂದಮೇಲೆ ಯಾರೇ ಒಂದು ನಮ್ಮ ಹಿರಿಯರು ಹೇಳ್ತಾರೆ, ಒಬ್ಬನೇ ಯಾವ್ರೆ ಕಾಲಾನ ಮುಳ್ಳ ತೆಗೆದು ಅಂದ್ರೆ ಅದೇ ದೊಡ್ಡ ಉಪಕಾರ ಅಂತ. ಹಂಗೆ ಮಾಡಿದಾಗ ನಾವು ಮೋಸ ಮಾಡೋದು, ಅವ್ರಿಗೆ ಕೆಟ್ಟ ಮಾಡೋದು, ವಿರೋಧ ಮಾಡೋದು ಅದು ಮನುಷ್ಯನ ಗುಣಲಕ್ಷಣ ಅಲ್ಲ. ಅದಕ್ಕೆ ನಾನು ಯಾರೇ ಏನೇ ಕಾಂಗ್ರೆಸ್ನವ್ರು ಏನು ಬೇಕಾದ ಹೇಳಿ, ನೀವು ಖರೆ ಅಂದ್ರೆ ಕಾಂಗ್ರೆಸ್ ಮಾಡಬೇಕು, ನಿಮ್ಮ ಸ್ವಾಭಿಮಾನ ಇದ್ರ ಇವ್ರ ಸ್ವಾಭಿಮಾನ, ಇವ್ರದ್ದು ಮರ್ಯಾದೆ ಮಾನ ಎಲ್ಲ ನನಗೂ ಬರ್ತೈತಿ. 8,25,000 ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಈಗ ಹುಟ್ಟುವಂತ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲವನ್ನ
ತಂದಿಟ್ಟಿರುವಂತ ಸಿದ್ದರಾಮಯ್ಯನವರ ಸರ್ಕಾರನೇ ಬಂದಾಗಬೇಕು ಅಂತ ಜನ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅವ್ರೇನು ಗ್ಯಾರಂಟಿ ಸ್ಕೀಮ್ ಏನು ಅವ್ರ ಅಪ್ಪನ ಮನೆಗೆ ಕೊಡ್ತಾ ಇದಾರ? ಸಿದ್ದರಾಮಯ್ಯನ ಹುಂಡಿನಲ್ಲಿ ಏನು ಹೊಲ ಗದ್ದೆನಲ್ಲಿ ಬೆಳೆದ್ಬಿಟ್ಟು ತಗೊಂಬಂದು ಕೊಡ್ತಾ ಇದ್ದಾರೆ? ಇಲ್ಲ ಅಲ್ವಾ? ಹೆಣ್ಮಕ್ಳಿಗೆ 2,000 ಕೊಟ್ಟು ಗಂಡಂದಿರನ್ನ ಎಣ್ಣೆ ರೇಟ್ ಜಾಸ್ತಿ ಮಾಡ್ಬಿಟ್ಟು ಲೂಟಿ ಮಾಡ್ತಾ ಇದ್ದಾರೆ. ಹಿಂದೂಗಳಿಂದ ಅವ್ರ ಹತ್ರ ಇಂದ ವಸೂಲಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಸರ್ಕಾರ ಆದಷ್ಟು ಬೇಗ ತೊಲಗಿ ಹೋಗ್ಬೇಕು ಅಂತ ಜನನೇ ಕಾದಿದ್ದಾರೆ. ಜನನೇ ಸಿಟ್ಟಿಗೆದ್ದು ಇವ್ರಿಗೊಂದು ಪಾಠ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಒಟ್ಟಿನಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ರಂಗೇರಿದೆ. ಕಾಂಗ್ರೆಸ್ ಬಿಜೆಪಿ ಘಟಾನುಘಟಿ ನಾಯಕರ ದಂಡು ತಂತ್ರ ಪ್ರತಿತಂತ್ರದಲ್ಲಿ ತೊಡಗಿದೆ. ಹೇಗಾದ್ರೂ ಮಾಡಿ ಕ್ಷೇತ್ರವನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದಕ್ಕೆ ಎರಡೂ ಪಕ್ಷದ ನಾಯಕರು ಶತಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅಂತಿಮವಾಗಿ ವಿಜಯದ ಹಾರ ಯಾರಿಗೆ ಅನ್ನೋದು ಫಲಿತಾಂಶವೇ ಉತ್ತರ ಕೊಡಲಿದೆ. ಬಾಗಲಕೋಟೆಯಿಂದ ಸೋಮಶೇಖರ್, ಜಿ ಕನ್ನಡ ನ್ಯೂಸ್.